ಇವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ, ಡ್ರಾಮಾ ಆಗ್ತಾ ಇದ್ದಾರೆ, ಮ್ಯಾಂಡೇಟನ್ನು ಧಿಕ್ಕರಿಸಿದ್ದಾರೆ. ಜನಾದೇಶಕ್ಕೆ ಬೆಲೆ ಕೊಡಲಿಲ್ಲ, ಟೀಮ್ ಯಾವುದೂ ಇಲ್ಲ, ಅವ್ರಿಗೆ ನೈತಿಕತೆಯೇ ಇಲ್ಲ. ಇದೊಂದು ಭ್ರಷ್ಟ, ಲಜ್ಜೆಗೆಟ್ಟ, ಮರ್ಯಾದೆ ಇಲ್ಲದ ಯಾವುದಾದ್ರು ಒಂದು ಸರ್ಕಾರ ಇಡೀ ಭಾರತ ದೇಶದಲ್ಲಿದ್ದರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವ್ರ ಸರ್ಕಾರ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ. ಇವರು ಏನೆಲ್ಲ ಸುಳ್ಳು ಹೇಳಿ ನಮ್ಮ ಪಾರ್ಟಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ನಮ್ಮಲ್ಲಿ 40% ಗೂಬೆ ಕೂರಿಸಿ ಪ್ರಾಯಶಃ ಒಂದೇ ಒಂದು ಸಣ್ಣದು ಕೂಡ ಅವ್ರ ಕೈಲಿ ಎನ್ಕ್ವೈರಿಗಳ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೆ. ಕೋಟ್ಯಾಂತರ ರೂಪಾಯಿ ಅವ್ರಿಗೆಲ್ಲ ಖರ್ಚು ಮಾಡಿದೆ. ಇವತ್ತವರೆಗೂ ಒಂದೇ ಒಂದು ವರದಿಯನ್ನು ಕೂಡ ಮಣ್ಣೆ ಮಾಡೋಕ್ಕಾಗಲಿಲ್ಲ. ಇವತ್ತು ಎಷ್ಟು % ಆಗಿದೆ? 60-70 ಸಾರ್ವಜನಿಕರ ಹಣವನ್ನು ತಿಂದು ತೇಗ್ತಾ ಇರ್ತಕ್ಕಂಥ, ಜನರ ಭಾವನೆಗಳಿಗೆ ಸ್ವಲ್ಪ ಕೂಡ ಬೆಲೆ ಕೊಡದೇ ಇರ್ತಕ್ಕಂಥ ಯಾವುದಾದ್ರೂ ಒಂದು ಲಜ್ಜೆಗೆಟ್ಟ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ. ಈ ಸರ್ಕಾರದ ಬಗ್ಗೆ ಮಾತಾಡೋದ್ರಿಗೆ ಅರ್ಥ ಇಲ್ಲ. ಇವ್ರು ಏನೇನು ಉಳಿದಿಲ್ಲ. ಜನಾದೇಶ ಯಾವಾಗ ಇವ್ರು ಬೆಲೆ ಕೊಟ್ಟಿಲ್ವೋ ಜನ ಇವ್ರಿಗೆ ತೀರ್ಮಾನಕ್ಕೆ ಬರ್ತಾರೆ ನನಗನ್ನಿಸ್ತದೆ. ಮುಂದೆ ದಿನವಲ್ಲ ಜಾಸ್ತಿ ದಿನ ಕಾಯಬೇಕಾದ ಅವಶ್ಯಕತೆ ಇಲ್ಲ. ಕೆಲವೇ ದಿನಗಳಲ್ಲಿ ಏನು ಇವತ್ತು ಇವರ ಪಾಪದ ಕೊಡ ತುಂಬೋಗಿದೆ, ಅದಕ್ಕೆ ಪ್ರತ್ಯಕ್ಷವಾದಕ್ಕೆ ಪ್ರಾಯಶ್ಚಿತ್ತವು ಕೂಡ ಆಗಬೇಕಾಗಿದೆ. ನಾನು ಪದೇ ನಾನು ಬಂದಾಗೆಲ್ಲ ಮಾಧ್ಯಮದವ್ರ ಜೊತೆಯಲ್ಲಿ, ರಾಜ್ಯದ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇರ್ತೀನಿ. ನಿಮ್ಗೇನಾದರೂ ಆಡಳಿತ ನಡೆಸಬೇಕು, ರಾಜ್ಯಕ್ಕೆ ಅಭಿವೃದ್ಧಿ ಆಗಬೇಕು, ತಾಲೂಕು ಅಭಿವೃದ್ಧಿ ಆಗಬೇಕು, ಹಳ್ಳಿಗಳ ಅಭಿವೃದ್ಧಿ ಆಗಬೇಕು, ಪ್ರತಿಯೊಬ್ಬ ಭಾವನೆಗಳಾಗಬೇಕು ಅಂದರೆ ಒಂದು 15 ದಿನ ದೆಹಲಿಯ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರ ಆಡಳಿತದ ಕಾರ್ಯವೈಖರಿಯನ್ನು, ರಾಷ್ಟ್ರಕ್ಕೆ ಯಾವ ರೀತಿ ಅವ್ರು ಕೊಡ್ತಾ ಇರ್ತಕ್ಕಂಥ ಅಭಿವೃದ್ಧಿಯನ್ನು ಬಂದು ನೋಡ್ರಿ ಅಂತ 100 ಸಾರಿ ಹೇಳಿದೆ. ಬಂದು ನೋಡೋದಲ್ಲ, ಕಲ್ತ್ಕೊಳ್ಳೋಕ್ಕೂ ಕೂಡ ಇವ್ರಿಗೆ ಯೋಗ್ಯತೆ ಇಲ್ಲ. ಇದರಿಂದ ಜನ ಎಲ್ಲೋ ಒಂದು ಕಡೆ ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾನು ನೋಡಿದೆ. ಇವತ್ತು ಬೆಳಿಗ್ಗೆ ಸಾವಿರಾರು ಜನ ಓಡಾಡ್ತಕ್ಕಂಥ ಶೃಂಗೇರಿ ಪೀಠ, ಹಳೆ ಹೊನ್ನೂರು ಪೀಠ ಮತ್ತು ಬೇರೆ ಬೇರೆ ಪವಿತ್ರ ಸ್ಥಳಗಳಿರ್ತಕ್ಕಂಥ ರಸ್ತೆ ನೋಡಿದ್ರೆ ನಮಗೆ ಒಂಥರ ಆಯಿತು. ನಾನು ರಾಜೇಗೌಡರಿಗೆ ಹೇಳಿದೆ, ದಯವಿಟ್ಟು ನೀವು ಇದನ್ನು ನ್ಯಾಷನಲ್ ಹೈವೇಗೆ ಸೇರಿಸೋದಕ್ಕೆ ದಯವಿಟ್ಟು ಕೊಡಿ ಅಂತ. ಈಗಾಗಲೇ ಸಿ ಟಿ ರವಿ ಅವರು, ನಾನು, ಜೀವರಾಜ್ ಅವರು ಮಾತಾಡಿದ್ವಿ. ಒಂದು ಸತ್ಯ, ಅಭಿವೃದ್ಧಿ ಅಂದರೆ ಮೋದಿಯವರಲ್ಲಿ ಇರ್ತಕ್ಕಂಥ ಒಂದೇ ಒಂದು ಗುಣವನ್ನು ಇವರು ಅಳವಡಿಸ್ಕೊಂಡಿದ್ರೆ ಗೌರವ ಒಂದಷ್ಟು ವರ್ಷ ಸಿಗ್ತಾಯಿತ್ತು. ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರಕ್ಕೆ ಎಷ್ಟು ಮಟ್ಟಿಗೆ ಜೋತ್ ಬೀಳ್ಬೋದು ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಒಂದು ಕಾರಣ ಆಗಿದ್ದಾರೆ. ನಾನು ಸಿದ್ದರಾಮಯ್ಯನವರು ಒಟ್ಟಿಗೆ ಮುಖ್ಯಮಂತ್ರಿಗಳಾದವರು, ಆದರೆ ಇಷ್ಟೊಂದು ಬಲಹೀನ, ಲಫಂಗ, ಲಜ್ಜೆಗೆಟ್ಟ ಸರ್ಕಾರ ನಾನು ಎಲ್ಲೂ ನೋಡಿಲ್ಲ 50 ವರ್ಷದ ನನ್ನ ಅನುಭವದಲ್ಲಿ. ಜನ ಇವರಿಗೆ ತಕ್ಕ ಬುದ್ಧಿ ಕಲಿಸಿ ನೋಡ್ರಿ. ಯಾವ್ರಿಗೆ ಯಾರೇ ಇದು ನಮ್ಗೆ ಏನಕ್ರಿ ಬೇಕು? ಇವ್ರು ಕಟ್ಕೊಂಡು ನಾವು ಏನ್ರಿ ಮಾಡೋಣ? ಜನಾದೇಶಕ್ಕೆ ಹೋಗೋಣ. ಅವ್ರ ಧೈರ್ಯ ಇದ್ದರೆ ವಿಸರ್ಜನೆ ಮಾಡಲಿ, ಚುನಾವಣೆ ನಡೀಲಿ. ಪಕ್ಷ ಬಲಾಢ್ಯವಾಗಿದೆ. ಭಾರತೀಯ ಜನತಾ ಪಕ್ಷ, ಸನ್ಮಾನ್ಯ ನರೇಂದ್ರ ಮೋದಿಯವರು, ಸನ್ಮಾನ್ಯ ಅಮಿತ್ ಶಾಜಿಯವರು, ನಮ್ಮ ನಡ್ಡಾ ಅವರು, ನಮ್ಮ ಪಕ್ಷ ಒಂದು ಮಾತಿನ ಮೇಲೆ ನಿಂತಿದೆ. ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅಭಿವೃದ್ಧಿ ಆಗಬೇಕು. ನನ್ನ ಮೂಲಕ ಈ ರಾಷ್ಟ್ರದ 140 ಕೋಟಿ ಜನ ಶಾಂತಿ ನೆಮ್ಮದಿಯಿಂದ ಬದುಕಬೇಕು. ಬೇರೆ ಬೇರೆ ರಾಷ್ಟ್ರಗಳು ಕೂಡ ನಮ್ಮ ವ್ಯವಸ್ಥೆಯನ್ನು ಕಲಿಬೇಕು ಅನ್ನೋದಕ್ಕೆ ನಾನು ಮೊನ್ನೆ ರಾಷ್ಟ್ರಪತಿಗಳ ಜೊತೆಯಲ್ಲಿ ಸೌತ್ ಆಫ್ರಿಕಾದ 2 ರಾಷ್ಟ್ರಗಳಿಗೆ ಹೋಗಿದ್ದೆ. ಅಲ್ಲಿಯ ಪ್ರೆಸಿಡೆಂಟ್ ಹೇಳ್ತಾರೆ, ಅಲ್ಲಿಯ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಅಲ್ಲಿಯ ಸರ್ಕಾರಗಳು ಹೇಳ್ತವೆ, ಈ ದೇಶದಲ್ಲಿ ಯಾರಾದರೂ ಇದ್ದರೆ ನರೇಂದ್ರ ಮೋದಿ ಅಂತ ಒಬ್ಬ ಪ್ರೈಮ್ ಮಿನಿಸ್ಟರ್ ಇರಬೇಕು, ನರೇಂದ್ರ ಮೋದಿ ಅವರಂತ ಆಡಳಿತ ಬೇಕು ಅಂತ. ಆಗಿರುವಾಗ ಈ ಯಾರು ಎಲ್ಲೋ ಹೋದವ್ರು ಯಾಕ್ರಪ್ಪ ನೀವು ಜ್ಞಾಪಕ ಮಾಡ್ಕೋತೀರಿ? ಅವರ ಅವಶ್ಯಕತೆ ನಮಗಿಲ್ಲ. ನಾವು ಆ ಥರ ಚಿಂತೆನೂ ಮಾಡಿಲ್ಲ. ನಾವು ಎಷ್ಟು ಜಲ್ದಿ ಈ ಸರ್ಕಾರ ಹೋದರೆ ಜನಗಳಿಗೆ ನೆಮ್ಮದಿ ಸಿಗ್ತದೆ. ನಮಗೇನು ತೊಂದರೆ ಇಲ್ಲ, ಜನಗಳಿಗೆ ನೆಮ್ಮದಿ ಸಿಗ್ತದೆ. ಜನರು ಏನು ಇವತ್ತು ಈ ನೋವನ್ನು ಅನುಭವಿಸ್ತಾ ಇದ್ದಾರೆ ನೋಡ್ರಿ. 500 ವರ್ಷದಲ್ಲಿ ಆಗಿರೋ ಮಳೆ ಆಗಿದೆ. ಅವ್ರು ಏನಾಗಿದ್ದೀರಿ, ಸತ್ತಿದ್ದೀರಾ, ಬದುಕಿದ್ದೀರಾ ಅಂತ ಕೇಳೋಕ್ಕಾಗ್ದಿರಾ ಇವ್ರಿಗೇನ್ರಿ ಬಂದಿದ್ದೆ ನಾಡು? ಸಾರ್ವಜನಿಕರು ಕೊಡ್ತಕ್ಕಂಥ ಹಣವನ್ನು, ತೆರಿಗೆ ರೂಪದಲ್ಲಿ ಕೊಡ್ತಕ್ಕಂಥ ಹಣವನ್ನು ನೀವು ಮಜಾ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಸ್ವಲ್ಪ ಆದರೂ, ಸ್ವಲ್ಪ ಆದರೂ ಸ್ವಾಭಿಮಾನ, ಏನಾದರೂ ಚಿಂತನೆ ಇದೆಯಾ? ಇದನ್ನ ಬಗ್ಗೆ ಅರ್ಥ ಮಾಡ್ಕೊ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.